ಪ್ರಿಯರೇ, ಒಂದೂರಲ್ಲಿ ಒಬ್ಬ ಸನ್ಯಾಸಿ ಇದ್ದಂತೆ. ಆ ಸನ್ಯಾಸಿಗೆ ಆ ಊರಲ್ಲಿದ್ದಂತಹ ನಾಸ್ತಿಕರು ತುಂಬ ಕಿರುಕುಳ ಕೊಡ್ತಾ ಇದ್ರಂತೆ, ಗೇಲಿ ಮಾಡ್ತಾ ಇದ್ರಂತೆ. ಅವ್ರಿಗೆ ಹೇಗಾದರೂ ಮಾಡಿ ಕೋಪ ಬರೆಸ್ಬೇಕಂತ ಏನೇನೋ ಮಾಡ್ತಾ ಇದ್ರಂತೆ. ಆದರೆ ಅವರು ಕೇರೆ ಮಾಡ್ತಾ ಇರಲಿಲ್ವಂತೆ. ಹೇಗಾದರೂ ಮಾಡಿ ಅವರಿಗೆ ಅವರ ತಾಳ್ಮೆಯನ್ನು ಒಡೆದಾಕ್ಬೇಕಂತ ಹೇಳಿ ತುಂಬ ಟ್ರೈ ಮಾಡ್ತಾ ಇದ್ರಂತೆ. ಎಷ್ಟು ಟ್ರೈ ಮಾಡಿದ್ರೂ ಏನು ಯೂಸ್ ಆಗಿಲ್ಲ. ಒಂದಿನ ಅವರೆಲ್ಲ ಸೇರ್ಕೊಂಡು ಹೋಗಿ ಆ ಒಬ್ಬ ಸನ್ಯಾಸಿ ಹತ್ರ ಹೀಗಂತ ಮಾತಾಡಿದ್ರಂತೆ. ಏನಪ್ಪ ನಿನಗೆ ಸ್ವಲ್ಪ ನಿನಗೆ ಮಾನ ಮರ್ಯಾದೆ ಇಲ್ವಾ? ನಿನ್ನ ಬಗ್ಗೆ ನಾವು ಇಷ್ಟು ಗೇಲಿ ಮಾಡ್ತಾಯಿದ್ದೀವಿ, ನಿನಗೆ ಇಷ್ಟು ಕಿರುಕುಳ ಕೊಡ್ತಾಯಿದ್ದೀವಿ, ಆದರೆ ನೀನು ಏನು ಕೇರೆ ಮಾಡ್ತಾ ಇಲ್ವಲ್ಲ ನೀನು ಅಂತ ಹೇಳಿ ಮತ್ತೆ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ. ಇದನ್ನು ಕೇಳ್ತಾ ಇದ್ದಂತಹ ಸನ್ಯಾಸಿ ಏನು ಮಾಡಿದ್ರಂದರೆ, ತಾನು ಭಿಕ್ಷೆ ಬೇಡ್ತಾ ಇರುವಂತಹ ಆ ಒಂದು ಪಾತ್ರೆಯನ್ನು ಸ್ವಲ್ಪ ಇದನ್ನು ಇಟ್ಕೊಳ್ಳಿ ಅಂತ ಹೇಳಿ ಕೈಯಲ್ಲಿ ಕೊಡೋಕ್ಕೆ ಹೋದಂತೆ. ಅವರು ತಕ್ಷಣವೇ ಭಿಕ್ಷೆಯ ಪಾತ್ರೆ ನಾನು ಹಿಡಿಯಲ್ಲ ಅಂತ ಹೇಳಿ ಯಾರು ಕೂಡ ತಗೊಳ್ಳಿಲ್ಲ ಅಂತೆ. ಆಗ ಸನ್ಯಾಸಿ ನಕ್ಕೊಂಡೇ ಹೇಳಿದ್ನಂತೆ, ನಾನು ಕೊಟ್ಟಂತಹ ಈ ಒಂದು ಪಾತ್ರೆಯನ್ನು ನೀವು ತಗೊಳ್ಳೋದ ಕಾರಣ ಅದು ಇನ್ನೂ ನನ್ನ ಕೈಯಲ್ಲೇ ಇದೆ. ಅದೇ ರೀತಿ ನಿಮ್ಮ ಬಾಯಿಂದ ಬಂದಂತಹ ನಕಾರಾತ್ಮಕ ಕೆಟ್ಟ ಮಾತುಗಳನ್ನು ನಾನು ತಗೊಳ್ಳೋದ ಕಾರಣ ಅದು ಇನ್ನೂ ನಿಮ್ಮ ಹತ್ರನೇ ಇದೆ ಅಂತ ಹೇಳಿ ಅವನು ಹೇಳಿದನಂತೆ. ನಾನು ನೀವು ಹೇಳಿದ ಮಾತುಗಳನ್ನು ತಗೊಳ್ಳೋವರೆಗೂ ನಿಮ್ಮ ನಕಾರಾತ್ಮಕ ಚಿಂತನೆ, ನಿಮ್ಮ ನಕಾರಾತ್ಮಕ ಮಾತುಗಳು ನನಗೇನು ಮಾಡೋದಿಲ್ಲ ಅಂತ ಹೇಳಿ ಅವನು ಹೇಳಿದನಂತೆ. ಎಸ್ ಫ್ರೆಂಡ್ಸ್, ಎಂಥ ಒಂದು ವಿಚಾರವಲ್ಲ. ಜೀವನದಲ್ಲಿ ನಮ್ಮ ವಿರುದ್ಧ ತುಂಬ ಜನ ಇರ್ತಾರೆ, ನಮಗೆ ಇಷ್ಟವಾಗದ ಜನ ತುಂಬ ಜನ ಇರ್ತಾರೆ. ನಮಗೆ ಕೋಪ ಬರೆಸಬೇಕು, ನಮ್ಮನ್ನು ಸೋಲಿಸಬೇಕು, ನಮಗೆ ನೋವನ್ನು ಕೊಡಬೇಕಂತ ಕೆಲವರು ಹಲವಾರು ಮಾತುಗಳನ್ನು ಆಡ್ತಾರೆ. ಆದರೆ ಆ ಮಾತುಗಳನ್ನು ನಾವು ಸ್ವೀಕರಿಸುವಾಗ ಮಾತ್ರ ಅದು ನಮಗೆ ಏನಾದರೂ ಇಫೆಕ್ಟ್ ಆಗುತ್ತೆ. ಅದನ್ನು ನಾವು ಸ್ವೀಕರಿಸದಾಗ ಅದು ಅವರ ಬಳಿಯೇ ಇರುತ್ತೆ. ಎಸ್ ಫ್ರೆಂಡ್ಸ್, ನಮ್ಮ ಸುತ್ತಲೂ ನಮಗೆ ಇಷ್ಟವಾದವರು ತುಂಬ ಜನ ಇರ್ತಾರೆ, ಆದರೆ ನಮ್ಮನ್ನು ಇಷ್ಟಪಡದ ಜನರೂ ಇರ್ತಾರೆ. ಅವ್ರ ಹತ್ರ ಹೇಗೆ ನಾವು ವರ್ತಿಸ್ಬೇಕನ್ನೋದನ್ನು ಇವತ್ತು ಕಲಿಯೋಣ. ಜೀವನದಲ್ಲಿ ನಕಾರಾತ್ಮಕ ವ್ಯಕ್ತಿಗಳನ್ನು ದೂರವಿಟ್ಟು ಅವರು ಕೊಡುವಂಥ ಮಾತುಗಳನ್ನು, ಅವರು ನೀಡುವಂತಹ ವರ್ತನೆಗಳನ್ನು ನಾವು ಸ್ವೀಕರಿಸದೆ ಭರವಸೆಯನ್ನು ಪಡೆಯೋಣ, ಭರವಸೆಯಿಂದ ಜೀವಿಸೋಣ, ಸಕಾರಾತ್ಮಕ ಚಿಂತನೆಗಳನ್ನು ಮಾಡಿ ಒಳ್ಳೆಯದನ್ನು ಮಾಡೋಣ. ಈ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಸ್ ಫ್ರೆಂಡ್ಸ್, ಲೆಟ್ಸ್ ಸ್ಪ್ರೆಡ್ ಹೋಪ್. ಭರವಸೆಯನ್ನು, ಸಂತೋಷವನ್ನು, ಪ್ರೀತಿಯನ್ನು ಎಲ್ಲರಿಗೂ ಸಾರೋಣ, ಹರಡೋಣ. ಈ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.